ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ಡಿಶ್ ದಾಬಾ ಸ್ಟೈಲ್ ಚಿಕನ್ ಇಕ್ಕ. ಸುಕ್ಕ ಅಲ್ಲ, ಇಕ್ಕ. ಇದು ನೀವು ಇರ್ಲಿಕ್ಕಿಲ್ಲ. ಇದೊಂದು ಒಳ್ಳೆ ರೆಸಿಪಿ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ರೆಸಿಪಿ ಹೇಳ್ಬೋದು, ಯಾಕಂದರೆ ಇದಕ್ಕೆ ಕ್ರೀಮ್, ಕ್ಯಾಶು ಅದೆಲ್ಲ ಹಾಕಲಿಕ್ಕುಂಟು. ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ, ಆದರೆ ಒಳ್ಳೆ ಟೇಸ್ಟ್ ಬರ್ತದೆ ಇದರಲ್ಲಿ ಇದು ಮಾಡಿದರೆ. ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾಕಂದರೆ ಕೆಲವು ಸ್ಟೆಪ್ಸ್ ಉಂಟು, ಅದು ಮಿಸ್ ಮಾಡಬಾರ್ದು. ಎಂಡ್ ತನಕ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾವೀಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ, ಬನ್ನಿ. ಇದೊಂದು ಸ್ಪೆಷಲ್ ಡಿಶ್, ದಾಬಾ ಸ್ಟೈಲ್ ಚಿಕನ್ ಇಕ್ಕ ಅಂತ. ಮೊದಲಿಗೆ ಕೊರಿಯಂಡರ್ ಲೀಫ್ ಮತ್ತೆ ಗ್ರೀನ್ ಚಿಲ್ಲಿಯನ್ನು ಗ್ರೈಂಡ್ ಮಾಡಿ ಇಡಿರಿ. ಈಗ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕಿ, ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ, ಕಾಲ್ ಟೀ ಸ್ಪೂನ್ ಕಲರ್, ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕಿ, ಇಲ್ಲದಿದ್ರೆ ಒಂದು ಅಥವಾ 2 ಮೊಟ್ಟೆಯನ್ನು ಹಾಕಿ. ಚಿಕನ್ ಸ್ವಲ್ಪ ಜಾಸ್ತಿ ಇದ್ರೆ 2 ಹಾಕಿ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೀವಿ ಅಲ್ಲ, ಕೊರಿಯಂಡರ್ ಲೀಫ್ ಮತ್ತೆ ಗ್ರೀನ್ ಚಿಲ್ಲಿ, ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 15 ನಿಮಿಷ ಹೀಗೆ ಬಿಡಿ, ಇದನ್ನು ಮ್ಯಾರಿನೇಟ್ ಮಾಡಿ. ಅದರ ನಂತರ ಇದಕ್ಕೆ 1 ಕಪ್ ಅಷ್ಟು ಕಾರ್ನ್ಫ್ಲವರ್ ಅನ್ನು ಹಾಕಿ, ಅರ್ಧ ಕಪ್ ಮೈದಾ, ಅರ್ಧ ಕಪ್ ಅಷ್ಟು ಬ್ರೆಡ್ ಕ್ರಮ್ಸ್, ಇದನ್ನು ಹಾಕಿ ಮಿಕ್ಸ್ ಮಾಡಿ. ನೀರೆಲ್ಲ ಅಂತ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಎಗ್ಗೆಲ್ಲ ಹಾಕಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಇದನ್ನೀಗ ಡೀಪ್ ಫ್ರೈ ಮಾಡಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ, ಮತ್ತೆ ಇದನ್ನು ತೆಗೆದಿಡಿ. ಈಗ ಮಸಾಲೆ ಮಾಡಲಿಕ್ಕೆ ನಿಮಗೆ 2 ಫುಲ್ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಇಡೀರಿ, ಮತ್ತೆ 2 ಇಂಚ್ ಜಿಂಜರ್ ಅನ್ನು ಚಾಪ್ ಮಾಡಿ ಇಡೀರಿ, ಮತ್ತೆ 6 to 8 ಗ್ರೀನ್ ಚಿಲ್ಲೀಸ್ ಅನ್ನು ಚಾಪ್ ಮಾಡಿ ಇಡೀರಿ. ಈಗ ಒಂದು ಬಾಣಲೆಗೆ 1 ದೊಡ್ಡ ಟೀ ಸ್ಪೂನ್ ಬಟರ್ ಹಾಕಬೇಕು. ಈಗ ನಾವು ಕಟ್ ಮಾಡಿ ಇಟ್ಟ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕಾಯಿ ಮೆಣಸನ್ನು ಒಂದೊಂದಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು
ಸ್ವಲ್ಪ ಫ್ರೈ ಆದ ನಂತರ ಈಗ ಇದಕ್ಕೆ ಬೇಬಿ ಕ್ಯಾಶು ಅಂತ ಸಿಗ್ತದೆ, ಚಿಕ್ಕ ಚಿಕ್ಕ ಕ್ಯಾಶು ಹೀಗೆದು, ಅದನ್ನು ಹಾಕಬೇಕು. ಒಂದು 5 ಟೀ ಸ್ಪೂನ್ ಅಟ್ಲೀಸ್ಟ್ ಹಾಕಬೇಕು. ಮತ್ತೆ ಒಂದು 3 ಟೀ ಸ್ಪೂನ್ ಹಾಫ್ ಕ್ಯಾಶು ಸಿಗ್ತದಲ್ವಾ, ಅದನ್ನು ಹಾಕಿ. ಇದನ್ನು ಫ್ರೈ ಮಾಡಿ. ಈಗ ಇದಕ್ಕೆ ಸಾಸ್ ಹಾಕುವ ಟೈಮ್ ಬರ್ತದೆ. ಏನೆಲ್ಲ ಸಾಸ್ ಹಾಕಬೇಕು ಅಂತ ಹೇಳ್ತೇನೆ. ಎಲ್ಲ 2 ಟೀ ಸ್ಪೂನ್ ನೀವು ಹಾಕಬೇಕು. ಫಸ್ಟಿಗೆ ಸೋಯಾ ಸಾಸ್ 2 ಟೀ ಸ್ಪೂನ್, ಚಿಲ್ಲಿ ಸಾಸ್ 2 ಟೀ ಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 2 ಟೀ ಸ್ಪೂನ್, ಆಗ ಹಾಕಿದ ರೆಡ್ ಚಿಲ್ಲಿ ಸಾಸ್, ವೆನಿಗರ್ 2 ಟೀ ಸ್ಪೂನ್, ಅರ್ಧ ಕಪ್ ನೀರು, ಅದನ್ನು ಬಾಯ್ಲ್ ಆಗ್ಲಿಕ್ಕೆ ಇಡಿ. ಬಾಯ್ಲ್ ಆಗಲಿ, ಅದು ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಬಾಯ್ಲ್ ಆಗ್ತಾ ಬಂತು. ಇದಕ್ಕೆ ಜಸ್ಟ್ ಒಂದು ಚಿಟಿಕೆ ಅಷ್ಟು ಗ್ರೀನ್ ಕಲರ್ ಅನ್ನು ಹಾಕಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಸಿಗ್ತದಲ್ವಾ, ಅದನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಚಿಕನ್ ಪೀಸಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಾಸ್ಟ್ ಒಂದು ಮೆಥಡ್ ಉಂಟು, ಅದನ್ನು ಮಾಡಿದ್ರೆ ನಮ್ಮ ಚಿಕನ್ ಟಿಕ್ಕಾ ರೆಡಿ ಆಯ್ತು. ಈಗ ನೋಡಿ, ಮಿಕ್ಸ್ ಆದ ನಂತರ ಇದಕ್ಕೆ ಗ್ರೇಟೆಡ್ ಚೀಸ್ ಹಾಕಬೇಕು. ಚೀಸ್ ನಿಮ್ಗೆ ಯಾವುದು ಹಾಕ್ಬೋದು, ಕ್ಯೂಬ್ ಚೀಸ್ ಹಾಕ್ಬೋದು, ಮೊಸರೆಲ್ಲ ಹಾಕ್ಬೋದು, ಯಾವುದು ಸಹ ಹಾಕ್ಬೋದು, ಮತ್ತೆ ನಿಮ್ಮ ಇಷ್ಟ ಪ್ರಕಾರ ನೀವು ಹಾಕಿ. ಆದ್ರೆ ಇದಕ್ಕೆ ಫುಲ್ ಗ್ರೇಟೆಡ್ ಚೀಸ್ ಅನ್ನು ಸ್ಪ್ರೆಡ್ ಮಾಡಿ ಹಾಕ್ಬೇಕು. ಮತ್ತೆ ಒಂದು ಕವರ್ ಮಾಡಿ ಒಂದು 2 or 3 ಮಿನಿಟ್ಸ್ ಸ್ಲೋ ಫ್ಲೇಮ್ ಅಲ್ಲಿ ಇಟ್ರೆ ಅದು ಫುಲ್ ಮೆಲ್ಟ್ ಆಗ್ತದೆ. ನಂತರ ಸರ್ವ್ ಮಾಡಿದ್ರೆ ಆಯ್ತು. ನೋಡಿ, ಹೀಗೆ ಚೆನ್ನಾಗಿ ಫುಲ್ ಸ್ಪ್ರೆಡ್ ಮಾಡಿ ಚೀಸ್ ಅನ್ನು ಹಾಕಿ ನಂತರ ಇದನ್ನು ಕವರ್ ಮಾಡಿ. ಅದನ್ನ ಹೇಳಿದ್ರೆ ಒಂದು 2 ನಿಮಿಷ or 3 ನಿಮಿಷ, 3 ನಿಮಿಷ ಬೇಡ, 2 ನಿಮಿಷ ಒಳಗೆ ಆಗ್ತದೆ. ನೋಡಿ, ಎಲ್ಲ ಫುಲ್ ಚೀಸ್ ಮೆಲ್ಟ್ ಆಗಿದೆ, ಚೆನ್ನಾಗಿ ಕಾಣ್ತದೆ. ತಿನ್ಲಿಕ್ಕೆ ಅದಕ್ಕಿಂತ ಒಳ್ಳೇದಾಗ್ತದೆ ಇದು. ಇದನ್ನೊಮ್ಮೆ ಟ್ರೈ ಮಾಡಿ ನೀವು, ಮತ್ತೆ ಬೇರೆ ಚಿಕನ್ ಮಾಡ್ಲಿಕ್ಕಿಲ್ಲ, ಅಷ್ಟು ಒಳ್ಳೇದಾಗ್ತದೆ ಇದು. ಫುಲ್ ಚೀಸಿ ಕ್ಯಾಶು ಇರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ಟ್ರೈ ಮಾಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ನಮ್ಮ ದಾಬಾ ಸ್ಟೈಲ್ ಚಿಕನ್ ಟಿಕ್ಕಾ ರೆಡಿ ಆಗಿದೆ. ನನಗೆ ಒಂದು ಬೇಸರ ಉಂಟು, ಏನಂದರೆ ನಾನು ಎಷ್ಟು ಟ್ರೈ ಮಾಡ್ತೀನಿ ಆದಷ್ಟು ಒಳ್ಳೆ ರೆಸಿಪೀಸನ್ನು ಹಾಕಲಿಕ್ಕೆ ಅಂತ, ಆದರೆ ನನಗೆ ಅಷ್ಟು ವ್ಯೂಸ್ ಬರೋದಿಲ್ಲ. ಅದೇ ತುಂಬ ಬೇಸರ ಆಗ್ತದೆ. ಅಷ್ಟು ನಾವು ಖರ್ಚೆಲ್ಲ ಮಾಡ್ತೀವಿ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾರು ವ್ಯೂಸ್ ನೋಡೋದಿದ್ರೆ ನಮಗೂ ಬೇಸರ, ಯಾರಿಗೋಸ್ಕರ ಮಾಡೋದು ನಾವು ಇದು ವಿಡಿಯೋ ಅಂತ. ಸೊ ಆದಷ್ಟು ಶೇರ್ ಮಾಡಿ, ಮತ್ತು
ಎಲ್ಲರಿಗೂ ಒಮ್ಮೆ ಅಟ್ಲೀಸ್ಟ್ ನೋಡಲಿಕ್ಕೆ ಹೇಳಿ, ಫುಲ್ ವಿಡಿಯೋ ನೋಡಲಿಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಇಲ್ಲದಿದ್ದರೆ ನಾನು ಸ್ವಲ್ಪ ದಿವಸದಲ್ಲಿ ಇದನ್ನು ಸ್ಟಾಪ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೆ ತುಂಬ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟಿ ಬರ್ತದೆ ಇದು. ಸೊ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.